ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದ. ಅಂದ್ರೂ ಪೊಲೀಸರು ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು, ನಾವು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ. ಆಮೇಲೆ ನಾವು ಸ್ವಚ್ಛಂದಾಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದ್ರ ನಡಕ ಜಾತಿ ತಗೊಂಡ್ಬರತ್ತಾರ ಬರೇ. ಯಾಕೆ ಇಷ್ಟೆಲ್ಲ ಸುದ್ದಿ ಮದುವೆ ಯಾವಾಗಾದ್ರಿ? ಜೂನ್ 5 ಆಗೇವಿ. ಮತ್ತೆ ಈಗ ಯಾಕೆ ಇಶ್ಯೂ ಮುನ್ನೆಲೆ ಬಂತಿದೆ ಏನ್ರಿ? ಅದು ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮ ಅವ್ವ ನಮ್ಮಪ್ಪ ಮನೆಗೆ ಹೋಗೋದು ಬರೋದು ಅದೇನ್ರಿ, ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗಿ 2 ಡೇಸ್ ಆಯ್ತು ನಮ್ಮ ಅವ್ವ ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರ ಮೈಂಡ್ ವಾಶ್ ಅಲ್ಲಿಂದ ಒಂದು ಫೋನ್ ಕಾಲ್ ಮಾಡ್ತೀರಿ ನಿಮ್ಮ ಮಾವರಿಗೆ, ಅಲ್ಲಿ ಭಯ ಪಡ್ಕೊಂಡ್ ಮಾಡ್ತೀರಿ, ನಮ್ಮ ಅಮ್ಮಗೆ ಹಿಂಗೆ ಹೇಳ್ರಿ, ನಮ್ಮ ಅಪ್ಪಾಜಿಗೆ ಹಿಂಗೆ ಹೇಳ್ರಿ, ನಾನು ಮರ್ಯಾದೆ ಅದು ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್? ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗೆ 1000 ವಿಡಿಯೋಸ್ ಬರ್ತಾವೆ ಸರ್. ಅದ್ ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ನಿಮ್ದು ಆಡಿಯೋ ಅಲ್ಲ ಇದೆ ನಾನು ಲಾಸ್ಟ್ ಮಾಸ ನಾ ಸ್ವಚ್ಛೆಂದ ಆಗೇನ್ ಸರ್. ನನ್ನ ಡಿಸಿಷನ್ ಇಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವಚ್ಛೆಯಿಂದ ಬಂದೇನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೇನಿ, ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಯಾವಾಗ ಡಿಸ್ಕಷನ್ ಮಾಡಿದ್ರಿ ಮೇಡಮ್? ತಂದೆ ತಾಯಿ ಹತ್ರ ಈ ಮುಂಚೆ ಡಿಸ್ಕಷನ್ ಮಾಡಿದ್ರ? ಅದೇ ಸರ್ ಜೂನ್ 5 ಮದುವೆ ಆಗೈತಲ್ಲ ಸರ್. ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರಿ ಸರ್. ಏನಂದಿದ್ರು? ಅದೇ ಮದುವೆಗೆ? ಹಾಂ ಸರ್. ಇವಾಗ ಅಂದ್ರೆ ಸರ್ ಈಗ ಜೂನ್ 5 ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಅದೆಲ್ಲ ಒಪ್ಕೊಂಡು ಫೋನ್ ಮಾತಾಡ್ಕೊಂತಾನೆ ಈಗ ಮೇಡಮ್ ವಾಪಸ್ ಈಗ ನಿಮ್ಮ ಗಂಡನ ಮನೆಗೆ ಹೋಗ್ತಾರೆ, ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾರೆ? ಗಂಡನ ಮನೆಗೆ ಹೋಗ್ತೇನೆ ಸರ್. ನಾ ರಿಜಿಸ್ಟರ್ ಮ್ಯಾರೇಜ್ ಆಗುವಾಗ ಫೇಕ್ ಡಾಕ್ಯುಮೆಂಟ್ ಕೊಟ್ಟರು, ಅಡ್ರೆಸ್ ಅಂತಾರೆ, ಅದ್ಯಾಕೆ ಮುಂಡ್ಗೋಡದ್ದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟರು? ಅದೇ ಸರ್ ಏನು ಹೇಳತ್ತೇನೆ ಸರ್. ನಾ ಈಗ ಅದಕ್ಕೆ ಅಂದ್ರೆ ಕ್ಲಿಯರ್ ಆಗಿ ಹೇಳಿದೆ ಸರ್. ಈ 2 ಡೇಸಿಂದ ಏನೇನು ನ್ಯೂಸ್ ಬರತ್ತವಲ್ಲ ಸರ್, ಅದೆಲ್ಲ ಫೇಕ್. ಏನೇನು ಈ ಕಿಡ್ನ್ಯಾಪ್ ಅಂತಂದ್ರೆ ಅಪಹರಣ, ಆಮೇಲೆ ಫೇಕ್ ನ್ಯೂಸ್, ಬಟ್ ಏನೇನು ಫೇಕ್ ಡಾಕ್ಯುಮೆಂಟ್ಸ್ ಹೇಳತ್ತಾರ ಸರ್. ನಾವು ಶೂಟಿಗೆಲ್ಲ ಮುಂಡ್ಗೋಳು ಹೋಗಿದ್ರಿಂದ ಯೂಟ್ಯೂಬ್ದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಕಿತ್ರಿ ಸರ್. ಮೇಡಮ್ ಇಲ್ಲಿ ಯಾಕೆ ಧಾರವಾಡ ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇರಲಿಲ್ಲ ಅಥವಾ ಮುಂಡ್ಗೋಡದಾಗ ಬೇಕಂತ ಆದ್ರೆ ಯಾಕೆ ಮುಂಡ್ಗೋಡದಾಗ ರಿಜಿಸ್ಟರ್ ಆದ್ರೆ? ಅಲ್ಲಿ ಶೂಟಿಗೆ ಹೋಗೋದು ಬರೋದು ಇತ್ರಿ ಸರ್. ನಾವು ಅಲ್ಲಿ ಶೂಟ್ ಎಲ್ಲ ಮಾಡಿ ಅಲ್ಲ ನಿಮ್ಗೆ ನೀವು ಮೇಡಮ್ ನೀವು ಇರೋದೆಲ್ಲ ಹುಬ್ಬಳ್ಳಿ ಧಾರವಾಡನಾಗ, ನೀವು ಅಲ್ಲೇ ಮದುವೆ ಏನು ತಿಳ್ಕೊಬೇಕು ತಂದೆ ತಾಯಿ ಅಂತ? ಅಲ್ಲ ಒಂದು ನಿಮಿಷ ದಯವಿಟ್ಟು. ಈಗ ಸಬ್ ರಿಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲಿ ಯಾಕಾದ್ರು ಇಲ್ಲಿ ಯಾಕಾದ್ರು ಅನ್ನೋ ಪ್ರಶ್ನೆಗಿಲ್ಲ. ಇದು ಅವ್ರ ಚಾಯ್ಸ್. ಮಾತಾಡುವಂತೆ ಪ್ರಶ್ನೆಗೆಲ್ಲ ಉತ್ತರ ಕೊಡಲೇಬೇಕಂತ ಮಾತಾಡಿಸೋ ಪ್ರಶ್ನೆ ಅಲ್ಲ. ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಸರ್. ಸೊ ನಾವು ಅಲ್ಲಿ ಶೂಟ್ ಹೋಗೋದು ಬರೋದು ಕಾರಣ ನಾವು ಅಲ್ಲೇ ಆಗ್ಬೇಕು, ಇಲ್ಲೇ ಆಗ್ಬೇಕು ಅಲ್ಲೇ ಆಗ್ಬೇಕಂತ. ಈಗ ಗಾಯತ್ರಿ ಅವ್ರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತೀವಿ, ನಿಮಗೆ ಕಾಮೆಂಟ್ಗಳಲ್ಲಿ ಜೀವ ಬೆದರಿಕೆ ಬರ್ತಾ ಇದೆ, ಸೊ ಅದಕ್ಕೇನಾದ್ರೂ ಕಂಪ್ಲೇಂಟ್ ಕೊಡ್ತಾರೆ? ಅದು ಪೊಲೀಸ್ ವತಿಯಿಂದ ನಂಗೆ ಪ್ರೊಟೆಕ್ಷನ್ ಬೇಕಂತ ಕೇಳ್ಕೊತೀನಿ ಸರ್. ನಾನು ಅದು ಸ್ಟೇಟ್ಮೆಂಟ್ ಸರ್ ಹಂಗೆ ಮಾಡ್ಕೊಂತ ಹೋಗ್ತಾರೆ ಸರ್. ಅವರೆಲ್ಲ ಆನ್ಸರ್ ಕೊಟ್ಕೊಂತ ಕುಂದ್ರಾಕ ಜೀವ ಬೆದರಿಕೆ ಇದೆಯಾ ನಿಮಗೆ ಬೇರೆ ಯಾರ ಕಡೆಯಿಂದ ಆದ್ರೂ? ಅದೇ ಇದೆ ಸರ್. ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸರ್. ನಾ ಪೊಲೀಸ್ ಸ್ಟೇಷನ್ ಇಂದ. ಅಲ್ಲ ಮೇಡಮ್, ನೀವು ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ? ಹಾಂ ಸರ್. ನಿಮ್ಮ ತಂದೆ ತಾಯಿ ಹೇಳಿಕೆನೇ ಸುಳ್ಳು ಅಲ್ಲ ಮೇಡಮ್, ಈಗ ಈ ಕಿಡ್ನಾಪ್ ಮಾಡ್ಯಾರ, ಆಮೇಲೆ ಫೋರ್ಸಬಲಿ ಕರ್ಕೊಂಡು ಹೋಗ್ಯಾರ ಅನ್ನೋದೆಲ್ಲ ಲೋಗೋ ಡೌನ್ ಮಾಡ್ರಿ. ನಿಮ್ಮ ತಾಯಿಯವ್ರ ಜೊತೆ ಒಂದು ಆಡಿಯೋ ಐತಿ ನಿಮ್ದು. ನಿಮ್ಮ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗೆ ಎದುರಿಸಾಗತ್ತಾರ, ಹೊಡ್ಯಾಕ್ ಬರಾಕತ್ತಾರ, ಈ ರೇಂಜ್ ಮಾತಾಡ್ತಾರ. ಅದೆಲ್ಲ ಕ್ಲಾರಿಟಿ ಅಲ್ಲೇ ಕೊಟ್ಟೇನಿ ಸರ್. ಥ್ಯಾಂಕ್ ಯು.